ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಊರಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊರಿನ ಲಾಗ್ ಅಂದರೆ ಊರಿಂದ ಆಚೆ ಬಂದಿರೋದು ನಾವು ಮಾಡೋವಂಥ ಹೊರಬೀಡು ಅಂತೇಳಿ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಹೊರಗಡೆನೇ ಇರೋದು. ಒಂದು ಸಲ ಮನೇನ ಬಾಗಿಲಾಕಿದ್ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಮನೆಗೆ ವಾಪಸ್ ಹೋಗೋದಿಲ್ಲ. ಎಲ್ಲನೂ ತೊಗೊಬಂದು ಇಲ್ಲೇ ಸ್ನಾನ ಗೀನ ತಿಂಡಿ ಗಿಂಡಿ ಎಲ್ಲನೂ ಇಲ್ಲೇ. ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಅಬ್ಬಬ್ಬಾ, ಸೋಮಪ್ಪ ಎಲ್ಲ ಕೆತ್ತುತ್ತಾ ಇದ್ದಾರೆ. ಮಾಡ್ತಾ ಇಲ್ವಾ ಇಲ್ಲಿ? ಏನೋ ಬಾರಿ ತೀರಾ ಬರೋ ಕೆಲಸ ಮಾಡ್ತಿದ್ವಿ ಅಂದರೆ ವೀಡಿಯೋ ಮಾಡ್ತಾಳಂತ ಬಂದಿದ್ಯಾ? ಇಷ್ಟೊತ್ತು ಕ್ಲೀನ್ ಮಾಡೋಗಿದ್ದು ನಿಮ್ಮ ಅಪ್ಪ, ಬಿಲ್ಡಪ್ ತಗೊಳ್ತಿರೋದು ನೀನು. ಹೆಂಗ ಮುಳ್ಳು ಚುಚ್ಕೊಳ್ತಿರಂಗೆ ಮಾಡು. ಮೊದಲಿಗೆ ನಾವು ಮಾಡೋಂಥ ಕೆಲಸ ನಾವು ಉಳ್ಕೊಳ್ಳೋದಕ್ಕೆ ಜಾಗನ ಕ್ಲೀನ್ ಮಾಡ್ಕೋಬೇಕು. ಈಗ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇಬ್ಬರು ಸೇರಿಬಿಟ್ಟು ಅಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗನ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೆ ಕಿವಿಗೆ ಎಷ್ಟು ಇಂಪಾಗಿರೋಂಥ ರಾಗಗಳು ಕೇಳಿಸ್ತಾ ಇದೆ ಅಂತೆ. ಅಕ್ಕಿಗಳ ಚಿಲಿಪಿಲಿ ಜೊತೆ ಕೋಗಿಲಿ ಸಹ ಕೂಗ್ತಾ ಇದೆ, ನವಿಲು ಸಹ ಕೂಗ್ತಾ ಇದೆ. ಇಲ್ಲೇ ನಮ್ಮ ಸುತ್ತಮುತ್ತನೇ ಎಷ್ಟು ನವಿಲಿದೆಯೋ ಗೊತ್ತಿಲ್ಲ. ಎಷ್ಟು ಒಂದು 9-10 ಗಂಟೆ ಆದ್ರೂ ಇದೇ ರೀತಿಯೇ ಇತ್ತು. ಒಂದು 10 ಗಂಟೆ ಆದರೂ ನವಿಲು ಅಂದರೆ ಸಂಜೆ ವಾತಾವರಣ ಬಿಸಿಲಿಲ್ಲದೆ ಇರೋದ್ರಿಂದ ವೆದರಲ್ಲಿ ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲ ಇದೆ ಅಂತೆ ನವಿಲು ತುಂಬ. ಸಂಜೆನೂ ನೋಡಿದ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3-4 ನವಿಲು ಬಂದಿದ್ದು ನಾವಿರೋ ಜಾಗಕ್ಕೇ. ನೋಡಿ, ಈಗ ಎಲ್ಲನ ಕ್ಲೀನ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಮಳೆ ಏನಾದರೂ ಬಂದರೆ ಅಥವಾ ನಾವು ಮಳೆ ಬಂದರೆ ಕಾರಲ್ಲಿ ಕೂತ್ಕೋಬೋದು, ಬಟ್ ಮಾಡಿರೋ ಅಂಥ ಅಡುಗೆ ಮತ್ತು ತೊಗೊಂಡಿರೋ ವಸ್ತುಗಳು ನಾವೆಲ್ಲ ಕೂತ್ಕೊಂಡು ತಿನ್ನೋಕ್ಕಾದ್ರೂ ಜಾಗ ಚೆನ್ನಾಗಿರ್ಬೇಕಲ್ವ. ಮಳೆ ಏನಾದರೂ ಬಂದರೆ ಆ ಗಿಡದ ಮೇಲೆ ಟಾರ್ಪಲ್ ಹಾಕ್ಬಿಟ್ರೆ ನೆನೆಯೋದಿಲ್ಲ. ಹಾಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ಅದು ಅಲ್ಲದೆ ಅಡುಗೆ ಮಾಡಿದ್ರೆ ಒಲೆ ಉರಿಬೇಕಲ್ವ ಬೇಗ. ಗಾಳಿ ಸುತ್ತಲೂ ಗಾಳಿ ಬಂದರೆ ಒಲೆ ನೀಟಾಗಿ ಉರಿಯಲ್ಲ, ಅಡುಗೆ ಬೇಗ ಆಗೋಲ್ಲ. ಹಾಗಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿ ಜಾಗನ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇಬ್ಬರು ಅಲ್ಲೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕುತ್ಕೊಳ್ಳೋದಕ್ಕೆ ಚಾಪೆ, ಏನಾದರೂ ಮಲಗಿದ್ರೆ ಅಂತೇಳಿ ಇರಲಿ ಅಂತೇಳಿ ಬೆಡ್ಶೀಟು, 2 ಚಾಪೆ ಎಲ್ಲನೂ ತೊಗೊಂಬಂದಿದ್ವಿ. ನೋಡಿ, ಇಲ್ಲಿ ಪೊರ್ಕೆ ನೋಡಿ ಯಾವುದನ್ನು ಬಳಸಿದ್ದಾರೆ ನಮ್ಮ ಮನೆಯವರು ಅಂತ. ಅದು ಈಚಲ ಮರ ಬರುತ್ತಲ್ವ, ಮರದಲ್ಲಿ ಈಚಲ ಹಣ್ಣು ಬಿಡುತ್ತಲ್ವ, ಅದ್ರದ್ದು. ಅದರಲ್ಲಿ ಎಷ್ಟು ನೀಟಾಗಿ ಹೋಗುತ್ತೆ ಕಸ. ನೋಡಿ ಅಲ್ಲಿ ಎಷ್ಟು ಗಲೀಜಿತ್ತೆಲ್ಲ ಎಷ್ಟು ನೀಟಾಗಿ ಮಾಡಿದ್ರು. ಒಲೆ ಇವಾಗ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಸೈಡ್ ಗಾಳಿ ಬರಲ್ವಲ್ವ, ನೀಟಾಗಿ ಉರಿಯುತ್ತೆ ಒಲೆ. ಈಗ ನಮ್ಮ ಮನೆಯವರು ನಮ್ಮ ಮಾವ ಎಲ್ಲ ಕ್ಲೀನ್ ಮಾಡಿದ ನಂತರ ನಾನು ಒಂದು ಸಲ ಪೊರ್ಕೆ ತೊಗೊಂಡು, ಮನೆಯಿಂದ ಪೊರ್ಕೆನೂ ತೊಗೊಂಡೋಗಿರ್ತೀವಿ. ಮೇಯ್ನ್ ನಾವು ಪೊರ್ಕೆ ಮತ್ತು ಕಸನೇ ತೊಗೊಂಡೋಗೋದು. ಈ ಹಬ್ಬ ಏನು ಅಂದರೆ ನಾವು ಶನಿ ಕಳ್ಕೊಳ್ಳೋದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ಕೊಬರೋದು. ಮನೆಯಿಂದ ಎಲ್ಲ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ಹಳೆ ಮರ ಅಥವಾ ಪೊರ್ಕೆ ಎಲ್ಲನೂ ತೊಗೊಂಡು ಅಲ್ಲಿ ಇಟ್ಬಿಟ್ಟು ತಂಗಟೆ ಗಿಡ ಅಂತ ಹೇಳಿ ಬರುತ್ತೆ, ಆ ಗಿಡಕ್ಕೆ ಪೂಜೆನ ಮಾಡಿಕೊಂಡು ನಾವು ಕೋಳಿನ ಕೊಯ್ಕೊಬಿಟ್ಟು ತಿಂದು ಬರೋದು. ಈಗ ಅವರೆಲ್ಲ ಕ್ಲೀನ್ ಮಾಡಿದ ನಂತರ ನಾನೊಂದು ಸಲ ಎಲ್ಲ ನೀಟಾಗಿ ಪೊರ್ಕೆ ತೊಗೊಂಡು ಎಲ್ಲ ನೀಟಾಗಿ ಕಸ ಹೊಡ್ಕೊಳ್ತಾ ಇದ್ದೀನಿ. ಸಣ್ಣ ಚಾಪ್ ಐತಲ್ಲ, ಯಾರು ತಿಪ್ಪಸಮನೆ ಆನಂದಗೌಡ. ಇನ್ನೊಂದು ಇದು ಅಡ್ಡಡ್ಡೈಕ್ ಇದು ಬಂತಪ್ಪಾಜಿ. ಇನ್ನೊಂದು ಚೂರು ಇತ್ತ ಸೆಂಟ್ರಿಗೆ ಇನ್ನ. ಇದು ಈ ಕಡೆ ಕಿಕ್ಕ, ಹಂಗೆ ಅದು ಆ ಕಡೆ ಕಿಕ್ ದೊಡ್ಡದು ದೊಡ್ಡದಾಗುತ್ತಲ್ಲ, ಲೆವೆಲ್ ಬರಲ್ಲ. ಅಲ್ಲ, ಎರಡಕ್ಕೂ ಒಂದೇ ಅದು, ಹಂಗೆ ಬರಲ್ಲ. ನಾನು ನಮ್ಮ ಮನೆಯವ್ರು ಎಷ್ಟು ಟ್ರೈ ಮಾಡಿದ್ರು ನಮ್ಗೆ ಒಲೆ ಇಟ್ಕೊಳ್ಳೋಕ್ಕೆ ಬರಲಿಲ್ಲ ನೀಟಾಗಿ. ಮತ್ತು ನಮ್ಮ ಮಾವನೇ ಪಾತ್ರೆ, ಅಡುಗೆ ಮಾಡೋ ಅಂಥ ಪಾತ್ರೆ ಸೈಜ್ ನೋಡಿಬಿಟ್ಟು ಅವರೇ ನೀಟಾಗಿ ಇಟ್ಕೊಟ್ರು. ಒಲೆನೆಲ್ಲ ಅವರೇ ರೆಡಿ ಮಾಡಿಕೊಟ್ರು. ನಾವೇ ಮಾಡ್ಕೊಳ್ತೀವಿ ಅಂತ ಹೋದ್ವಿ, ಬಟ್ ಬರಲಿಲ್ಲ ನಮಗೆ. ಈಗ ನೋಡಿ ನಮ್ಮ ಮಾವನೇ ರೆಡಿ ಮಾಡಿಕೊಡ್ತಾ ಇದ್ದಾರೆ.
ಈಗ ಅವರೆಲ್ಲ ಒಲೆ ರೆಡಿ ಮಾಡಿಕೊಟ್ಮೇಲೆ ನಾನು ಅದನ್ನೆಲ್ಲ ಕಲ್ಲೆಲ್ಲ ತೊಳೆದ್ಬಿಟ್ಟು ಒಲೆನ ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವು ಇಟ್ಬಿಟ್ಟು ಪೂಜೆನ ಮಾಡಬೇಕು ಫಸ್ಟ್ ಒಲೆಗೆ. ಆಮೇಲೆ ನಾವು ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನಾನು ಪೂಜೆನ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಇರುತ್ತೆ ಫ್ರೆಂಡ್ಸ್. ಇದು ನಾವು ಅಮ್ಮನ ಮನೇಲಿ ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ಹುಡುಗ್ರಲ್ವ, ಹಾಗಾಗಿ ಅಮ್ಮನ ಮನೆಗೆ ಇರೋ ತನಕ ಒಲೆ ಮುಂದೆ ಏನೂ ಕೆಲಸ ಇರ್ತಾ ಇರಲಿಲ್ಲ. ಸುಮ್ಮನೆ ಹೊರಗಡೆ ಆಟ ಆಡೋದು, ಅಲ್ಲೋಗೋದು ಇಲ್ಲೋಗೋದು. ಅಂದರೆ ನಾವು ಇಲ್ಲಿ ನಮ್ಮ ಮನೆಯವ್ರಿಗೆ ಅಣ್ಣ ತಮ್ಮಂದ್ರೆ ಯಾರೂ ಇಲ್ಲದೆ ಇರೋ ಕಾರಣ ಇವರೊಬ್ಬರೇ ಬಂದಿದ್ದಾರೆ. ಬಟ್ ಊರಲ್ಲಿ ನಮಗೆ ಅಣ್ಣ ತಮ್ಮಂದರು ಜಾಸ್ತಿ ಇದ್ದೀವಿ. ಇದು ನೆಂಟರಾಗೋರು ಬರಲ್ಲ, ಅವ್ರು ಬೇರೆ ಕಡೆ ಮಾಡ್ತಾರೆ. ಅಣ್ಣ ತಮ್ಮಂದಿರು ಆಗೋರು ಮಾತ್ರ ಎಲ್ಲ ಒಂದೇ ಹತ್ರ ಮಾಡ್ತಾರೆ. ಹಾಗಾಗಿ ನಮ್ಮೂರಲ್ಲಿ ನಾವು ಅಣ್ಣ ತಮ್ಮಂದ್ರೆಲ್ಲ ಅಂದರೆ ಒಂದು 6-7 ಮನೆಗಳು ಇದ್ದಾವೆ ಅಪ್ಪಾಜಿರೂರಲ್ಲಿ. ನಾವೆಲ್ಲರೂ ಒಂದೇ ಹತ್ರ ಮಾಡೋದ್ರಿಂದ ತುಂಬ ಖುಷಿ ಕೊಡುತ್ತೆ. ಎಲ್ಲರೂ ನಮ್ಮ ಚಿಕ್ಕ ದೊಡ್ಡಪ್ಪನ ಮಕ್ಕಳೆಲ್ಲ ಜೊತೆಗೆ ಸೇರ್ತೀವಿ. ಎಲ್ಲೆಲ್ಲಿ ಕೆರೆ ದಡ ಎಲ್ಲ ಇದೆಯೋ ಇಲ್ಲಿ ಮತ್ತು ಕಾಡಲ್ಲಿ ಸಿಗೋವಂಥ ಹಣ್ಣುಗಳು ಅವನ್ನೆಲ್ಲ ಹುಡ್ಕೊಂಡು ಹೋಗೋದು, ಇಷ್ಟನ್ನೇ ಮಾಡ್ತಾಯಿದ್ವಿ. ಮದುವೆ ಆದಮೇಲೆ ಆಗಿರೋಕ್ಕಾಗಲ್ಲ, ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರುತ್ತಲ್ವ. ಹಾಗಾಗಿ ಈಗ ದೊಡ್ಡವ್ರು ಮಾಡೋಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಏನೇನೆಲ್ಲ ಮಾಡ್ತಿದ್ರು ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆನೂ ಎಲ್ಪ್ ಮಾಡ್ತಾರೆ, ಪಾಪ ಮಾಡಲ್ಲ ಅಂತಲ್ಲ, ಎಲ್ಲ ಕೆಲಸ ಅವರು ಮಾಡ್ತಾರೆ. ಅಂದರೆ ನಾನು ಸ್ವಲ್ಪ ಸೊಸೆಯಾಗಿ ಮಾಡಲೇಬೇಕಲ್ವ, ಹಾಗಾಗಿ ನಾನೇನೇನೆಲ್ಲ ಮಾಡೋಕ್ಕಾಗುತ್ತೋ ಅದನ್ನು ನಾನು ಮಾಡ್ತೀನಿ. ನೋಡಿ ಹೀಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಅಂತ. ನೋಡಿ ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಮಕ್ಕಳು ಆಟ ಆಡ್ತಾರಲ್ವ, ಮುಳ್ಳೆಲ್ಲ ಚುಚ್ಚಬಾರ್ದು ಅಂತೇಳಿ ಟಾರ್ಪಲ್ಲೆಲ್ಲ ಹಾಸಿದ್ದೀವಿ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈಗ ಯಾವ ಕಡೆ ಇದ್ದನೂ ಗಾಳಿ ಹೋಗಲ್ಲ. ಒಲೆ ಅಂತೂ ತುಂಬ ಚೆನ್ನಾಗಿ ಉರಿತಿತ್ತು, ಅಷ್ಟೇ ಬೇಗ ಅಡುಗೆಗಳಾಗ್ತಾಯಿತ್ತು. ಈಗ ಮಕ್ಕಳಿಗೆ ಹಾಲು ಸಹ ಏನೂ ಕೊಟ್ಟಿರಲಿಲ್ಲ. ಮಲಗಿರೋರ್ನ ಹಾಗೆ ಕರ್ಕೊಬಂದಿದ್ವಲ್ವ, ಅಲ್ಲೇನೂ ಮಾಡೋದಿಲ್ಲ ಮನೇಲಿ. ಹಾಗಾಗಿ ಇಲ್ಲಿ ಬಂದು ಒಂದು ಕಡೆ ಸ್ನಾನಕ್ಕೆ ನೀರಿಟ್ಟಿದ್ದಾರೆ, ಬಿಸಿನೀರು, ಮತ್ತು ಇನ್ನೊಂದು ಸೈಡೆ ಹಾಲು ಕಾಯ್ಸೋಕ್ಕಿಟ್ಟಿದ್ದಾರೆ ನಮ್ಮತ್ತೆ. ಈಗ ನೋಡಿ ಒಬ್ಬೊಬ್ಬರಾದ ನಂತರ ಎಲ್ಲರೂ ಸ್ನಾನ ಮಾಡ್ಕೋಬೇಕು. ಹಾಗಾಗಿ ಒಂದು ಕಡೆ ಬಿಸಿನೀರು ಮತ್ತು ಈ ಕಡೆ ಹಾಲು ಕಾಯ್ಸೋಕ್ಕಿಟ್ಟಿದ್ದಾರೆ. ನಮ್ಮ ಮಾವ ಬಂದುಬಿಟ್ಟು ಚಿಕನ್ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ, ಚಿಕನ್ ತರೋಕ್ಕೆ ನಮ್ಮ ಮಾವ. ಈಗ ಹಾಲು ಕಾಯಿಸಿದ್ದಾಯಿತು. ಮಕ್ಕಳಿಗೆ ಹಾಲು, ಬಿಸ್ಕೆಟು ಮತ್ತು ಬ್ರೆಡ್ಡನ್ನು ಸಹ ತಂದಿದ್ದೆ. ಬ್ರೆಡ್ ತಿಂತಾ ಇದ್ದಾಳೆ, ನನ್ನ ಮಗ ಬಿಸ್ಕೆಟ್ ತಿಂತಾ ಇದ್ದಾನೆ. ರಾತ್ರಿ ಯಾಕೆ ಹಂಗೆ ನನ್ನ ಮಗಳಿಗೆ ನೈಟ್ ಹುಷಾರಿರಲಿಲ್ಲ, ಫುಲ್ ವಾಮಿಟಿಂಗ್ ಶುರುವಾಗ್ಬಿಟ್ಟಿತ್ತು. ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಬರೋದಕ್ಕಾಗಲ್ವೋ ಅಂದ್ಕೊಂಡ್ವಿ. ಬಟ್ ಬೆಳಕರೆ ಅಷ್ಟೊತ್ತಿಗೆ ಖುಷಿ ಆದಳು. ಹಾಗಾಗಿ ಹಬ್ಬ ಮಾಡೋಗಾಯಿತು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಬೇಕಿತ್ತು. ಈಗ ನೋಡಿ ನೀರು ಕಾದಿದೆ, ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರ್ತೀವಿ. ಸ್ನಾನ ಆದ ನಂತರ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಕಿಚನ್ ಇಲ್ಲೇ ರೆಡಿ ಮಾಡ್ಕೊಬಿಟ್ಟಿದ್ದೀವಿ. ಚೌಟೆಲ್ಲ ಅಲ್ಲೇ ತಗಲಾಕಿದ್ದೀನಿ. ಮತ್ತು ಚಿಕನ್ ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಉಪ್ಪು ಏನೇನೆಲ್ಲ ತೊಗೊಬಂದಿದ್ವೋ ಅದನ್ನೆಲ್ಲ ಮರಕ್ಕೆ ಅಲ್ಲಿ ನೇತಾಕಿದ್ದೀನಿ ಬೇಗ ಸಿಗಲಿ ಅಂತ. ಇದನ್ನು ಕಿಚನ್ ಥರ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಮ್ಮ ಹಂಗೆ ಹೇಳೋದು. ನಂಗೆ ಯಾಕೆ ಕೊಡ್ತೀಯಾ, ನಂಗೆ ಯಾಕೆ ಕೊಡ್ತೀಯಾ ಹೇಳು. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಡ್ಯಾನ್ಸ್ ಮಾಡ್ಕೊಂಡು ಹೇಳ್ಬೇಕು, ಎದ್ದಾಳು ಡ್ಯಾನ್ಸ್ ಮಾಡ್ಕೊಂಡು ಹೇಳಮ್ಮ. ಡ್ಯಾನ್ಸ್ ಮಾಡ್ಕೊಂಡು ಹೇಳು. ಅಜ್ಜಿ ನೋಡಿಲ್ಲಂತೆ. ಎಲ್ಲಿ ನೋಡೈತೆ ಅಜ್ಜಿ, ನೋಡಿಲ್ಲ. ನನ್ನ ಮಗಳು ನೋಡಿ ಪ್ರೀ ನರ್ಸರಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ. ರೈಮ್ಸ್ ಎಲ್ಲ ಎಷ್ಟು ಬೇಗ ಕಲ್ತಿದ್ದಾಳೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ, ಎಷ್ಟು ಬೇಗ ಗ್ರಹಿಸ್ತಾಳೆ ಹೇಳಿದ್ದನ್ನು ಅಂತ. ಅವ್ರ ಅಣ್ಣಂಗೆ ಹೇಳ್ಕೊಡ್ತಾ ಇದ್ಲು. ಇಲ್ಲಿ ನಾನು ಸ್ನಾನ ಮಾಡ್ಕೊಬಂದೆ. ನಂದು ಸ್ನಾನ ಆದ ನಂತರ ತಳಗೆಗೆ ಅಂತೇಳ್ಬಿಟ್ಟು ಅನ್ನನ ಮಾಡ್ತಾಯಿದ್ದಾರೆ. ಅಮ್ಮ ಒಲೆ ಉರಿ ಹಾಕ್ತಾಯಿದ್ದಾರೆ. ಅಕ್ಕಿನೆಲ್ಲ ನಾನೇ ತೊಳೆದ್ಬಿಟ್ಟಿಟ್ಟೆ. ಈಗ ನಂದು ಸ್ನಾನ ಆದ ನಂತರ ಮಕ್ಕಳಿಗೆ ಸ್ನಾನನ ಮಾಡಿಸ್ದೆ. ಇಬ್ಬರಿಗೂ ಸ್ನಾನ ಮಾಡಿಸ್ಕೊಟ್ರು ನಮ್ಮ ಮನೆಯವರು. ಈಗ ನಾನು ರೆಡಿ ಮಾಡ್ತಾಯಿದ್ದೀನಿ. ಇಬ್ಬರದ್ದು ಸ್ನಾನ ಆಯಿತು. ಈಗ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಎಲ್ಲರೂ ಸ್ನಾನ ಆಡ್ಕೊಂಡ ನಂತರ ಪೂಜೆಗೆ ಹೋಗಬೇಕು. ಮಕ್ಕಳಿಗೂ ಒಂಥರ ಖುಷಿ, ಅವರಿಗೆ ಮುಳ್ಳು ಅದು ಇದು ಅನ್ನೋ ಭಯನೇ ಇಲ್ಲ. ನನ್ನ ಮಗಳಿಗಂತೂ ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಒಂದು ಸ್ವಲ್ಪನೂ ಹಠನೇ ಮಾಡಲಿಲ್ಲ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಅವ್ರಿಗೂ ಇಲ್ಲೂ ಒಳಗಡೆ ಇದ್ದು ಬರೀ ಸ್ಕೂಲು ಮನೆ ಇಷ್ಟೇ ಆಗಿರುತ್ತೆ.
ಹೊರಗಡೆ ಈಗ ಏನಾದರೂ ಹೋದಾಗ ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ. ಅದಲ್ಲದೆ ಪಕ್ಷಿಗಳೆಲ್ಲ ಅಲ್ಲೇ ಹತ್ತತ್ರದಲ್ಲಿರೋದ್ರಿಂದ ಆ ಪಕ್ಷಿ ಈ ಪಕ್ಷಿ ಎಲ್ಲ ನೋಡ್ಕೊಳ್ತಾ ನೆರಳು ಸಹ ಇತ್ತು, ಮರದ ನೆರಳು. ಹಾಗಾಗಿ ನೆರಳಲ್ಲಿ ಕೂತ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ರು. ಈಗ ಫೈನಲಿ ಪೂಜೆಗೆಲ್ಲ ರೆಡಿ ಆಯಿತು. ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇದು ನಾವು ಹೇಳಿದ್ವಲ್ಲ ತಂಟೆ ಗಿಡಕ್ಕೆ ಮಾಡೋಂಥ ಪೂಜೆ ಅಂತ. ಸುತ್ತ ದೀಪ ಉರಿಬೇಕು ಅಂತ ಈ ರೀತಿ ಕಲ್ಲಿಂದ ಗುಡಿ ಥರ ಕಟ್ಟಿರೋದು. ಇಲ್ಲಾಂದರೆ ಫ್ರೀಯಾಗಿ ಬಿಟ್ಟರೆ ದೀಪ ಉರಿಯಲ್ಲಲ್ವ. ಹಾಗಾಗಿ ಸುತ್ತ ಕಲ್ಲನ್ನು ನಿಲ್ಲಿಸಿ ಒಳಗಡೆ ದೇವ್ರಿಗೆ ಪೂಜೆನ ಮಾಡ್ತಾಯಿದ್ದೀವಿ. ಒಬ್ಬರಾದ ನಂತರ ಒಬ್ಬರು ಎಲ್ಲರೂ ಪೂಜೆನ ಮಾಡಿದ್ವಿ. ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡಿದ್ದೀವಿ ಅಂತೇಳಿ. ನೋಡಿ ಇದೇ ಗಿಡ, ತಂಟೆ ಗಿಡ ಅಂತೇಳ್ಬಿಟ್ಟು ಇದಕ್ಕೇ ಪೂಜೆ ಮಾಡೋದು. ಇದಕ್ಕೆ ಪೂಜೆ ಮಾಡಿ ಈ ಕಡೆ ಒಂದು ಕಲ್ಲನ್ನು ಇಟ್ಟಿದ್ದೀವಲ್ವ, ಅಲ್ಲಿ ನಾವು ಕೋಳಿನ ಕೊಯ್ಯೋದು. ಅಲ್ಲಿ ಒಂದು ಎಲೆಡಿಕೆ ಬಾಳೆಹಣ್ಣು ಇಡಬೇಕು, ಬಟ್ ಮರ್ತಿದ್ದೆ ನಾನು. ಮತ್ತು ನೆಕ್ಸ್ಟ್ ಇಟ್ಟೆ. ಆಮೇಲೆ ವಿಡಿಯೋ ಮಾಡಬೇಕಾದ್ರೆ ನೆನಪಾಯಿತು ನನಗೆ, ಬಾಳೆಹಣ್ಣು ಎಲೆಡಿಕೆ ಇಟ್ಟಿಲ್ಲ ಅಲ್ಲಿ ಅಂತೇಳಿ. ಈಗ ಪೂಜೆ ಆದ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆನ ಮಾಡಿದ್ವಿ. ನೋಡಿ ಈ ರೀತಿಯಾಗಿ ಒಳಗಡೆ ದೇವ್ರನ್ನ ಮಾಡಿರೋದು 5 ಕಲ್ಲನ್ನು ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಅಲ್ಲಿ ಕೊನೆ ಕಾಣಿಸ್ತಾ ಇದೆಯಲ್ವ, ಅದು ಬಂದುಬಿಟ್ಟು ತಂಟೆ ಗಿಡದ್ದು ಬುಡ. ಅದಕ್ಕೆ ಪೂಜೆನ ಮಾಡಬೇಕು. ಒಂದು ದೀಪನ ಹಚ್ಚಿಡ್ತೀವಿ. ಮಾಡ್ತಿದ್ದೀಯ ರಿಷಿ? ಏನು ಮಾಡ್ತಿದೀಯಾ? ಕೋಳಿ ಕೊಯ್ತಿದ್ದೀರಾ? ಅಲ್ಲೇ ನಂಗೆ ದೊಕ್ಕರ ಬಿದ್ದೈತೆ ಮಮ್ಮ. ಅದಲ್ಲೇ ನೀರು ತುಂಬ ಕಾದಿದ್ವಲ್ಲ, ಬಂದಿತ್ತಾ? ಅದು ಕೈ ಮೇಲೆ ಇಟ್ಕೊಂಡು ಕೈ ಹಿಡ್ಕೊಂಡ್ರೆ ಸೈಡಾಗ ಆ ಕಡೆ ಈ ಕಡೆ ಕುಕ್ಕಲ್ಲ. ತಿಂತೀಯಾ ನೀನು ಚಿಚ್ಚಿ ರಿಷಿ? ಚಿಚ್ಚಿ ತಿಂತೀಯಾ? ತಿನ್ನಲ್ವಾ? ಯಾಕಮ್ಮ? ನಾನು ತಿಂತೀನಿ. ನೀನು ತಿಂತೀಯ ಬಿಡು. ಯಾಕೆ ರಿಷಿ? ನೀನು ಯಾಕೆ ತಿನ್ನಲ್ಲ? ತಿನ್ನು. ಯಾಕಮ್ಮ? ಯಾಕೆ ತಿನ್ನಲ್ಲ? ನೋಡಿ ಈಗ ಕೋಳಿ ಕೊಯ್ದ ನಂತರ ಬಿಸಿನೀರು ರೆಡಿ ಇರುತ್ತೆ. ಚಿಕನ್ ಕಟ್ ಮಾಡಿದ ತಕ್ಷಣ ಬಿಸಿನೀರಲ್ಲಿ ಅದ್ಬಿಟ್ಟು ಅದು ಸಿಪ್ಪೆ ಇದ್ರದ್ದೆಲ್ಲ ತುಪ್ಪಡನೆಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಬೆಂಕಿ ಹಾಕಿ ಸುಟ್ಟು ಎಲ್ಲ ಚಿಕನ್ನ ಕ್ಲೀನ್ ಮಾಡ್ತಾರೆ. ಈಗ ನಮ್ಮ ಮಾವ ಅದನ್ನೆಲ್ಲ ಮಾಡ್ತಾರೆ. ಅಷ್ಟು ಮಾಡೋ ಅಷ್ಟರಲ್ಲಿ ನಾವು ಮನೆಯಿಂದ ಮಸಾಲೆನೇ ರೆಡಿ ಮಾಡ್ಕೊಬಂದಿರ್ತೀವಿ. ಬಟ್ ಇಲ್ಲಿ ಈರುಳ್ಳಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡೆ. ಈಗ ನಾನು ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ತುಂಬಾ ಅದ್ಭುತವಾಗಿತ್ತು. ನಿಜವಾಗ್ಲೂ ಹೊರಗಡೆ ಟೇಸ್ಟು ಒಂದು ಕಮ್ಮಿ ಇದ್ರೂ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿರೋದ್ರಿಂದ ಅದ್ರ ಟೇಸ್ಟು ಡಬಲ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿತ್ತು. ಇದಕ್ಕೆ ಮೊದಲಿಗೆ ನಾನು ಮನೆಯಿಂದನೇ ಎಣ್ಣೆ ತೊಗೊಬಂದಿರ್ತೀವಿ. ತೊಗೊಬಂದಿರೋಂಥ ವಸ್ತುನ ಏನನ್ನು ನಾವು ವಾಪಸ್ ತೊಗೊಂಡೋಗೋದಿಲ್ಲ. ಹಾಗಾಗಿ ನಮ್ಗೆ ಎಷ್ಟೆಷ್ಟು ಬೇಕೋ ಅವತ್ತಿಗೆ ಅಡುಗೆಗೆ ಅಷ್ಟನ್ನು ಮಾತ್ರ ತೊಗೊಬಂದಿರ್ತೀವಿ. ಈಗ ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬಿಟ್ಟು ಆಮೇಲೆ ಅದಕ್ಕೆ ಚಿಕನನ್ನು ಸಹ ಹಾಕಿ ಚೆನ್ನಾಗಿ ಬಾಡಿಸ್ತಾಯಿದ್ದೀನಿ. ನಮ್ಮೂರ ಸೈಡಲ್ಲೆಲ್ಲ ಊರವರೆಲ್ಲ ಬರ್ತಾರೆ. ಯಾರಾದರೂ ಕರೆದ್ರೆ ತಿನ್ನೋದಕ್ಕೆ ಜಾಸ್ತಿ ಕ್ವಾಂಟಿಟಿಲೇ ಮಾಡಬೇಕಲ್ಲಿ. ಯಾಕಂದರೆ ಹೊರಗಡೆಯವರೆಲ್ಲ ಬರ್ತಾರೆ ತಿನ್ನೋದಕ್ಕೆ ಅಂತೇಳಿ. ಬಟ್ ಇಲ್ಲಿ ಯಾರೂ ಬರೋದಿಲ್ಲ. ಈ ಊರಲ್ಲಿ ನಮ್ಮ ಮನೆಯವರು ಊರ ಕಡೆ ಯಾರೂ ಬರೋದಿಲ್ಲ. ಅವ್ರ ಮನೆಯವ್ರು ಮಾತ್ರ ತಿನ್ನಬೇಕು. ಹಾಗಾಗಿ ಒಂದೇ ಕೋಳಿನೇ ತೊಗೊಬಂದಿದ್ದು. ಅದರಲ್ಲಿ ನಾನು ಅರ್ಧ ಫ್ರೈ ಮಾಡಿ ಅರ್ಧ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರು ಯಾರು ಅಷ್ಟಾಗಿ ತಿನ್ನಲ್ಲ. ಇವಾಗ ಒಂದು ಟೈಮ್ ಫ್ರೈ ಆದರೆ ಮತ್ತೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಆಗುತ್ತೆ ಸಾಂಬಾರು ಅಂತೇಳ್ಬಿಟ್ಟು ಇವಾಗ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗ ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟು ಹಾಕಿದ್ಮೇಲೆ ಈಗ ಖಾರಕ್ಕೆ ತಕ್ಕಷ್ಟು ಖಾರನ ಹಾಕ್ತಾಯಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರನ ಲೈಟಾಗಿ ಹಾಕ್ತೆ. ಈಗ ಖಾರದ ಪುಡಿನೂ ಹಾಕಿ ಒಂದು ಸ್ವಲ್ಪ ಖಾರ ಪೀಸಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಟೇಸ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಈಗ ಬೇಯಿಸ್ತಾ ಇದ್ದೀನಿ. ಇದ್ರ ಜೊತೆ ತಿನ್ನೋದಕ್ಕೆ ಅಂತೇಳಿ ಪರೋಟ ತೊಗೊಂಡಿದ್ದೆ. ಇಲ್ಲಿ ಹಳ್ಳಿ ಸೈಡೆಲ್ಲ ಸಿಗೋಲ್ಲ ಇಲ್ಲಿ ಅರ್ಜೆಂಟಿಗೆ ಬೇಕು ಅಂದರೆ. ಹಾಗಾಗಿ ನಾನು ಬೆಂಗಳೂರಲ್ಲೇ ತೊಗೊಂಡಿದ್ದೆ 2 ಪ್ಯಾಕೆಟು. ಫ್ರೈ ಮಾಡ್ತೀವಲ್ವ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಮರೆತು ಮನೇಲೇ ಬಿಟ್ಟು ಬಂದಿದ್ದೆ. ಹಾಗಾಗಿ ಅನ್ನದ ಜೊತೆನೇ ಟೇಸ್ಟ್ ಮಾಡೋಂಗಾಯ್ತು. ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ.
ಬಟ್ ಇಲ್ಲೆಲ್ಲ ಮಾಡೋದಕ್ಕಾಗಲ್ಲ. ಮಾಡ್ಕೊಬರೋದಾದರೆ ಮನೆಯಿಂದನೇ ಮಾಡ್ಕೊಬರ್ಬೋದು. ಬಟ್ ಬಂದಿದ್ದು ಟಯರ್ಡ್ ಆಯ್ತಲ್ವಾ, ಅದು ಅಲ್ಲಿ ಜರ್ನಿ ಬೇರೆ ಲಾಂಗ್ ಆಯಿತು, ಅಲ್ಲೆಲ್ಲ ಮಾಡ್ಕೊಂಬರೋದು. ಹಾಗಾಗಿ ಅನ್ನದ ಜೊತೆನೇ ಫ್ರೈ, ಬಿಸಿ ಅನ್ನದ ಜೊತೆ ಫ್ರೈ ಹಾಕ್ಕೊಂಡು ತಿಂದ್ವಿ. ಈಗ ನೋಡಿ ಮಸಾಲೆನ ಮನೇಲೇ ರುಬ್ಕೊಂಡು ರೆಡಿ ಮಾಡ್ಕೊ ಬಂದಿರ್ತೀವಿ. ಈ ಮಸಾಲೆಗೆ ನಾನು ಏನೂ ಹಾಕಿಲ್ಲ. ಒಣ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ ಅಷ್ಟೇ. ಇದರಲ್ಲಿ ಏನು ಚಕ್ಕೆ, ಲವಂಗ, ಏಲಕ್ಕಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ಇಷ್ಟೇ ಹಾಕಿರೋದು, 3 ಐಟಮು: ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಇದು ಒಣ ಕೊಬ್ಬರಿ. ಬೇಕಂದರೆ ಪುದೀನ ಹಾಕ್ಕೋಬೋದು, ಬಟ್ ಪುದೀನ ಇರಲಿಲ್ಲ ಅಂತೇಳಿ ನಾನು ಪುದೀನ ಹಾಕಿಲ್ಲ. ಆದ್ರೂ ಟೇಸ್ಟ್ ಅದ್ಭುತವಾಗಿತ್ತು. ಈಗ ಅದನ್ನೆಲ್ಲ ಹಾಕಿ ಹಸಿ ಮಸಾಲೆ ಎಲ್ಲ ಹುರಿದಿರೋದ್ರಿಂದ ಅದರಲ್ಲಿ ಹಸಿ ಸ್ಮೆಲ್ ಏನಿರಲಿಲ್ಲ. ಮತ್ತು ರುಬ್ಬೋದಕ್ಕೊಂದೆರಡು ಗೋಡಂಬಿ ಸಹ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ, ಇಷ್ಟೇ ಹಾಕಿದ್ದು. ನೋಡಿ ಈಗ ಅದಕ್ಕೆ ಎಲ್ಲ 5 ರುಪೀಸ್ ನಾವು ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಒಂದೊಂದು ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ ಎರಡನ್ನೂ ಹಾಕಿ ಮತ್ತು ಅದನ್ನು ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಧನಿಯಾ ಪುಡಿನೂ ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಏನಂದರೂ ಹೊರಗಡೆ ಈ ರೀತಿ ನಾವು ಮನೇಲಿ ಎಷ್ಟೇ ಐಟಮ್ ಏನೇ ಹಾಕಿ ಮಾಡ್ತೀವಿ ಅಂದರೂ ಈ ಟೇಸ್ಟ್ ಅಂತೂ ಖಂಡಿತವಾಗ್ಲೂ ಬರಲ್ಲ. ನನಗೆ ಚಿಕನ್ ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ಅದನ್ನು ನೋಡಿದ ತಕ್ಷಣ ಯಾಕೆ ತಿನ್ನಬೇಕು ಅನ್ನಿಸ್ತು. ನಿಜವಾಗ್ಲೂ ಅಷ್ಟು ಚೆನ್ನಾಗಾಗಿತ್ತು. ಈಗ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಚಿಕನ್ ಫ್ರೈನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಈ ಕಡೆ ನಮ್ಮ ಮಾವ ಅದು ದೇವ್ರಿಗೆ ಎಡೆ ಇಡೋದಕ್ಕೆ ಅದ್ರ ಕರಳು ಮತ್ತು ದಮ್ಮು ಅಂತಾರಲ್ವ, ಅದನ್ನು ಸುಟ್ಬಿಟ್ಟು ದೇವ್ರಿಗೆ ಎಡೆ ಹಾಕೋದು. ಅದ್ರ ಜೊತೆ ಕಾಯಿ ಪೀಸ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅದು ಪ್ರಸಾದ ಅಂತೇಳಿ ಇಡ್ತಾರೆ. ಹಾಗಾಗಿ ಆ ಕಡೆ ನಾನು ಫ್ರೈ ಮಾಡ್ತಾಯಿದ್ದೀನಿ, ಈ ಕಡೆ ನಮ್ಮ ಮಾವ ಕೂತ್ಕೊಬಿಟ್ಟು ಅದನ್ನು ಸುಡ್ತಾ ಇದ್ದಾರೆ. ಈಚಿಲ್ ಕಡ್ಡಿಗೆ ಎಲ್ಲ ಸುತ್ತಿಸ್ಕೊಬಿಟ್ಟು ಸುಟ್ಕೊಳ್ತಾ ಇದ್ದಾರೆ. ನೋಡಿ ಹೇಳ್ದಂಗೆ ಧನಿಯಾ ಪುಡಿನ ಹಾಕಿ ಫ್ರೈ ಮಾಡಿದೆ. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಬಿಟ್ಟು ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಣ್ಣೆ ಬಿಡೋ ತನಕ ಸೂಪರಾಗಿರೋಂಥ ಫ್ರೈ ರೆಡಿ ಆಗುತ್ತೆ. ಇದೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇನ್ನೂ ಇದೆ, ಏನೆಲ್ಲ ಆಯಿತು. ಆಮೇಲೆ ಇದನ್ನು ಫ್ರೈ ಮಾಡ್ಕೊಂಡು ತಿಂದಾದಮೇಲೆ ಮತ್ತೆ ಸಾಂಬಾರೆಲ್ಲ ಮಾಡಿದ್ವಿ. ಮತ್ತು ಮಧ್ಯಾಹ್ನದ ಮೇಲೆ ದಿನ ಎಲ್ಲ ಹೇಗೋಯ್ತು ಅಂತ ಈ ವಿಡಿಯೋದಲ್ಲೇ ಶೇರ್ ಮಾಡೋಣ ಅಂತಂದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಇದೇ ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.